ದೆಹಲಿ ಸರ್ಕಾರ 2026ರಿಂದ 2030ರ ಕರಡು ವಿದ್ಯುತ್ ವಾಹನ ನೀತಿಯನ್ನ ಬಿಡುಗಡೆ ಮಾಡಿದೆ. ಪೆಟ್ರೋಲ್ ವಾಹನಗಳ ಮೇಲಿನ ಸೀಮಿತ ನಿರ್ಬಂಧಗಳು, ಕಟ್ಟುನಿಟ್ಟಾದ ಫ್ಲೀಟ್ ನಿಯಮಗಳು, ವಿದ್ಯುತ್ ವಾಹನಗಳ ಬಳಕೆಗೆ ಪ್ರೋತ್ಸಾಹ ಮತ್ತು ಚಾರ್ಜಿಂಗ್ ಮೂಲ ಸೌಕರ್ಯದ ದೊಡ್ಡ ಪ್ರಮಾಣದ ವಿಸ್ತರಣೆಯ ಮೂಲಕ ರಾಜಧಾನಿಯ ವಿದ್ಯುತ್ ಚಲನಶೀಲತೆಗೆ ಬದಲಾವಣೆಗಳನ್ನು ವೇಗಗೊಳಿಸೋಕೆ ವಿವರವಾದ ಮಾರ್ಗಸೂಚಿಗಳನ್ನ ಈಗ ಸರ್ಕಾರ ರೂಪಿಸಿದೆ. ಸಾರಿಗೆ ಇಲಾಖೆಯ ವಿದ್ಯುತ್ ವಾಹನಗಳ ಘಟಕ ಹೊರಡಿಸಿದಂತಹ ಕರಡನ್ನ ಅಂತಿಮಗೊಳಿಸಿರುವಂತಹ ಮೊದಲು ಈಗ 30 ದಿನಗಳ ನಾಗರಿಕರನ್ನ ಮತ್ತು ತಜ್ಞರನ್ನ ಹೊಂದಿರುವಂತಹ ಪಾಲುದಾರರ ಪ್ರಕ್ರಿಯೆಗಾಗಿ ಸಾರ್ವಜನಿಕ ಚರ್ಚೆಗೆ ಅವಕಾಶವನ್ನ ನೀಡಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದೆಹಲಿಯ ವಾಯು ಮಾಲಿನ್ಯ ಬಿಕ್ಕಟ್ಟಿಗೆ ಈಗ ಪ್ರಮುಖ ಕಾರಣವಾಗಿರುವಂತಹ ವಾಹನಗಳ ಕಪ್ಪು ಹೊಗೆ ಹೊರಸೂಸುವಿಕೆಯನ್ನ ಈಗ ಕಡಿಮೆ ಮಾಡುವ ಗುರಿಯನ್ನ ಈ ನೀತಿ ಹೊಂದಿದೆ. ಕರಡು ಪ್ರತಿಯಲ್ಲಿ ಈಗ 2028ರ ವೇಳೆಗೆ ದೆಹಲಿಯಲ್ಲಿ ಪೆಟ್ರೋಲ್ ದ್ವಿಚಕ್ರ ವಾಹನಗಳ ಮೇಲೆ ನಿರ್ಬಂಧ ಹೇರುವಂತಹ ಅಂಶ ಪ್ರಸ್ತಾಪಿಸಲಾಗಿದೆ. 2027ರ ಜನವರಿ 1ರಿಂದ ದೆಹಲಿಯಲ್ಲಿ ಈಗ ಹೊಸ ನೋಂದಣಿಗೆ ವಿದ್ಯುತ್ ತ್ರಿಚಕ್ರ ವಾಹನಗಳನ್ನ ಮಾತ್ರ ಅನುಮತಿಸಲಾಗ್ತಾ ಇದೆ. ಇದರ ನಂತರ ದ್ವಿಚಕ್ರ ವಾಹನಗಳಿಗೆ ಈ ನೀತಿ ಅನ್ವಯಿಸಲಿದ್ದು 2028ರ ಏಪ್ರಿಲ್ 1ರಿಂದ ಕೇವಲ ವಿದ್ಯುತ್ ಮಾದರಿ ದ್ವಿಚಕ್ರ ವಾಹನಗಳನ್ನ ಮಾತ್ರ ಆರ್ಟಿಒನಲ್ಲಿ ನೋಂದಾಯಿಸಬೇಕಾಗತ್ತೆ. ಈಗ ಈ ಕರಡು ಪ್ರತಿಯಲ್ಲಿ ಉಲ್ಲೇಖಿಸಿದಂತೆ 2028ರಿಂದ ದೆಹಲಿಯಲ್ಲಿ ಪೆಟ್ರೋಲ್ ದ್ವಿಚಕ್ರ ವಾಹನಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗುವುದು. ದೆಹಲಿ ಇವಿ ಕರಡು ನೀತಿಯು ಈಗ ಹಠಾತ್ ನಿರ್ಬಂಧಗಳ ಬದಲು ಹಂತದ ಪರಿವರ್ತನೆಗೆ ಒತ್ತನ್ನ ನೀಡಿದೆ. ಇದು ಉದ್ಯಮ ಮತ್ತು ಗ್ರಾಹಕರಿಗೆ ಹೊಂದಿಕೊಳ್ಳೋಕೆ ಸಮಯವನ್ನ ನೀಡುವುದರಿಂದ ನಾಗರಿಕ ಸಮಾಜ ಕೂಡ ಈ ಪ್ರಸ್ತಾವನೆಗಳನ್ನ ಒಪ್ಪಿಕೊಳ್ಳಲಿದೆ ಅಂತ ಸಾರಿಗೆ ಇಲಾಖೆಯ ವಿದ್ಯುತ್ ವಾಹನಗಳ ಘಟಕ ಭರವಸೆಯನ್ನ ವ್ಯಕ್ತಪಡಿಸಿದೆ. ಒಂದು ವೇಳೆ ಈ ಕರಡು ಪ್ರತಿಗೆ ಒಪ್ಪಿಗೆ ದೊರೆತರೆ ಮುಂದಿನ 2ರಿಂದ 3 ವರ್ಷದ ಅವಧಿಯಲ್ಲಿ ದೆಹಲಿಯಲ್ಲಿ ಪೆಟ್ರೋಲ್ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು ಮರೆಯಾಗಲಿವೆ. ಇಷ್ಟೇ ಅಲ್ಲದೆ ಶಾಲಾ ಬಸ್ಗಳು, ಸರ್ಕಾರಿ ವಾಹನಗಳು ಸಂಪೂರ್ಣ ಇವಿ ವಾಹನಗಳಾಗಿ ಪರಿವರ್ತನೆ ಹೊಂದಲಿವೆ.